ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಯುಗಾದಿ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪ್ರತಿಪಾದ ತಿಥಿ ಅಂದರೆ ಯುಗಾದಿ ಪಾಡ್ಯ ಯಾವ ದಿನ, ಹಬ್ಬ ಯಾವ ದಿನ ಆಚರಣೆ ಮಾಡಬೇಕು, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಅಮಾವಾಸ್ಯೆ ಪೂಜೆ ಮಾಡ್ತೀರಾ, ಅಮಾವಾಸ್ಯೆ ದಿನ ಹಿರಿಯರು ಪೂಜೆ ಮಾಡೋದು, ಅಥವಾ ಅಮಾವಾಸ್ಯೆ ದಿನ ಕಳಸ ಇಟ್ಟು ಪೂಜೆ ಮಾಡೋದ್ರಿಂದ ಪೂಜಾ ರೂಮ್ ಎಲ್ಲ ಯಾವ ದಿನ ಕ್ಲೀನ್ ಮಾಡ್ಕೋಬೇಕು, ಹಾಗೆ ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರೂ ಕೂಡ ಹಬ್ಬದ ದಿನ ಮತ್ತೆ ಕಳಸ ಎಲ್ಲ ತೆಗಿಬೇಕಾ, ಯುಗಾದಿ ಹಬ್ಬದ ದಿನ ಹೊಸದಾಗಿ ಕಳಸ ಇಟ್ಟು ಪೂಜೆ ಮಾಡಬೇಕಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಾ. ನಿಮ್ಮ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರನ ಕೊಡ್ತಾ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವರ್ಷ ತುಂಬಾ ವಿಶೇಷ ಅಂತಂದರೆ ಅಮಾವಾಸ್ಯೆ ಮತ್ತು ಯುಗಾದಿ ಪಾಡ್ಯ ಎರಡು ಒಂದೇ ದಿನ. ಹಾಗಾಗಿ ಯಾವ ದಿನ ಪೂಜೆ ಮಾಡಬೇಕು, ಯಾವ ದಿನ ಹಬ್ಬ ಆಚರಣೆ ಮಾಡಬೇಕು, ಅಮಾವಾಸ್ಯೆ ಪೂಜೆ ಯಾವ ದಿನ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ. ಇದೇ ಮಾರ್ಚ್ 18ನೇ ತಾರೀಕು ಬುಧವಾರ ಬೆಳಗ್ಗೆ 8:25 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮಾರ್ಚ್ 16ನೇ ತಾರೀಕು ಗುರುವಾರ ಬೆಳಗ್ಗೆ 6:50 ಮುಕ್ತಾಯ ಆಗಿಬಿಡುತ್ತೆ. ಅಂದರೆ ಬೆಳಗ್ಗೆ ಸೂರ್ಯೋದಯ ಆದ ನಂತರ ಕೆಲವೇ ನಿಮಿಷಗಳು ಮಾತ್ರ ಅಮಾವಾಸ್ಯೆ ತಿಥಿ ಇರುತ್ತೆ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:35 ಪ್ರಾರಂಭ ಆಗುತ್ತೆ. ಆಮೇಲೆ ಪ್ರತಿಪಾದ ತಿಥಿ ಪ್ರಾರಂಭ ಆಗುತ್ತೆ. ಇದೇ ಗುರುವಾರ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಹೊಸ ಸಂವತ್ಸರ, ಹಾಗೆ ನಮ್ಮೆಲ್ರಿಗೂ ಕೂಡ ಇದು ಹೊಸ ವರ್ಷ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿ ಹಾಗೆ ಉತ್ತರ ಭಾದ್ರ ನಕ್ಷತ್ರ. ಈ ದಿನ ಶುಕ್ಲ ಯೋಗ ಇರುತ್ತೆ. ಈ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಸಂಜೆ ತನಕ ಪೂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಯಾಕೆ ಅಂದರೆ ಯುಗಾದಿ ಪಾಡ್ಯದ ದಿನಪೂರ್ತಿ ಒಳ್ಳೆ ಶುಭ ಸಮಯ, ಶುಭ ಗಳಿಗೆನೇ ಆಗಿರುತ್ತೆ. ಅಂದರೆ ಈ ದಿನವಿಡೀ ನಾವು ಏನೇ ಒಳ್ಳೆ ಕೆಲಸ ಯಾವ ಸಮಯದಲ್ಲೇ ಪೂಜೆಗಳನ್ನೆಲ್ಲ ಕೂಡ ಮಾಡಿದ್ರೂ ಒಳ್ಳೆ ಫಲನೇ ಸಿಗುತ್ತೆ. ಹಾಗಾಗಿ ಈ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಸಂಜೆ ತನಕ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು. ಆದರೂ ಹಬ್ಬ ಅಲ್ವಾ, ಒಂದು ನಿರ್ದಿಷ್ಟವಾದ ಸಮಯ ಪೂಜೆ ಮಾಡೋದಕ್ಕೆ ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:30 6:20 ತನಕ ಮಾಡಬಹುದು. ಈ ಸಮಯದಲ್ಲಿ ಮಾಡೋದ್ರಿಂದ ನಿಮಗೆ ಅಮಾವಾಸ್ಯೆ ಪೂಜೆ ಕೂಡ ಸಿಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮಾಡಬಹುದು. ಈ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:40 1:30 ತನಕ ಇರುತ್ತೆ. ಈ ಸಮಯದಲ್ಲಿ ಕೂಡ ಮಾಡಬಹುದು. ಇನ್ನು ಅಮೃತ ಗಳಿಗೆ ಸಂಜೆ 6 ಗಂಟೆಯಿಂದ 7:30 ತನಕ ಇರುತ್ತೆ. ಆದರೆ ಈ ದಿನ ಬೆಳಗ್ಗೆನೇ ನೀವು ಎಣ್ಣೆ ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆ ಸಿದ್ಧತೆ ಮಾಡ್ಕೋಬಹುದು. ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ. ಬೆಳಗ್ಗೆ 4:05 ಮಾರನೇ ದಿನ ಅಂದರೆ ಮಾರ್ಚ್ 20ನೇ ತಾರೀಕು ಬೆಳಗ್ಗೆ 6:30 ತನಕ ಇರುತ್ತೆ. ಅಂದರೆ ಈ ದಿನ ಪೂರ್ತಿ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ತುಂಬಾ ವಿಶೇಷವಾದಂಥ ದಿನ. ಈ ದಿನ ಯಾವುದೇ ಸಮಯದಲ್ಲಿ ಪೂಜೆ ಮಾಡಿದ್ರೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲ ಕೂಡ ಸಿದ್ಧಿಯಾಗತ್ತೆ. ಹಾಗಾಗಿ ಪೂಜೆ ಸಮಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಬೆಳಗ್ಗೆ ಬೇಗ ಮಾಡೋದು ತುಂಬಾ ಒಳ್ಳೆಯದು. ಈಗ ಬುಧವಾರ ಕೂಡ ಅಮಾವಾಸ್ಯೆ ಇರೋದ್ರಿಂದ ಪೂಜಾ ರೂಮ್ ಯಾವಾಗ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ, ನೀವು ಬುಧವಾರ ಬೇಕಾದರೆ ಬೆಳಗ್ಗೆ 8 ಗಂಟೆ ಒಳಗಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಆದರೂ ಆ ದಿನ ಅಮಾವಾಸ್ಯೆ ಇರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡಿದ್ಮೇಲೆ ಹಾಗೆ ಖಾಲಿ ಬಿಡೋ ಹಾಗಿಲ್ಲ. ನೀವು ಎಲ್ಲನೂ ಕೂಡ ಜೋಡಿಸಿ ದೇವರ ದೀಪ ಹಚ್ಚಲೇಬೇಕು. ಅಥವಾ ಗುರುವಾರ ಕ್ಲೀನ್ ಮಾಡ್ಕೋಬಹುದಾ ಅಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಬುಧವಾರನೂ ಅಮಾವಾಸ್ಯೆ ಇರುತ್ತೆ. ಇನ್ನು ಗುರುವಾರ ಕೂಡ ಬೆಳಗ್ಗೆ ಸೂರ್ಯೋದಯದ ಸಮಯದ ತನಕನೂ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಆದಷ್ಟು ಸೋಮವಾರ ಅಥವಾ ಬುಧವಾರ ಬೆಳಗ್ಗೆ 8 ಗಂಟೆ ಒಳಗಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಪೂಜಾ ರೂಮ್ ಕ್ಲೀನ್ ಮಾಡಾದ್ಮೇಲೆ ಎಲ್ಲನೂ ಕೂಡ ಹಾಗೆ ಜೋಡಿಸಿ 2 ದೀಪಗಳನ್ನು ಹಚ್ಚಬೇಕು. ಹಾಗೆ ಮಾತ್ರ ಖಾಲಿ ಬಿಡಬೇಡಿ. ಯಾಕೆ ಅಂತಂದರೆ ಅಮಾವಾಸ್ಯೆ ದಿನ ದೇವ್ರ ಮನೆಯಲ್ಲಿ ದೀಪ ಹಚ್ಚಿರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಕಳಸ ಎಲ್ಲ ಗುರುವಾರನೇ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಪೂಜೆ ಸಾಮಗ್ರಿಗಳು ಏನೇನು ಬೇಕೋ ಮುಂಚಿತವಾಗೇ ತಂದಿಟ್ಕೊಳ್ಳಿ. ಒಂದು ಚಿಕ್ಕದಾದಂಥ ಪಂಚಾಂಗನ ತಂದಿಟ್ಕೊಳ್ಳಿ. ಒಂಟಿ ಕೊಪ್ಪಲ್ದು ಈ ರೀತಿ ಬೇರೆ ಬೇರೆದೆಲ್ಲ ಸಿಗುತ್ತೆ ನಿಮಗೆ. ಪಾಕೆಟ್ ಪಂಚಾಂಗ ತುಂಬ ಒಳ್ಳೆಯದು. ಈ ದಿನ ಅದನ್ನು ಇಟ್ಟು ಪೂಜೆ ಮಾಡಬೇಕು. ಹೊಸ ಸಂವತ್ಸರ ಪ್ರಾರಂಭ ಆಗುವಂಥ ದಿನ. ಈಗ ನಮಗಿದ್ದಿದ್ದು ವಿಶ್ವಾವಸು ನಾಮ ಸಂವತ್ಸರ ಇತ್ತು. ಇನ್ನು ನೆಕ್ಸ್ಟ್ ನಮಗೆ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ. ಹಾಗಾಗಿ ಒಂದು ಹೊಸ ಪಂಚಾಂಗನ ತಂದಿಟ್ಕೊಳ್ಳೋದು ಮನೇಲಿ ತುಂಬ ಒಳ್ಳೆಯದು. ನಿಮಗದರಲ್ಲಿ ನೋಡೋದಕ್ಕೆ ಬರಲ್ಲ, ನಮಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ.
ನಿಧಾನವಾಗಿ ನೀವು ಅದನ್ನು ಕಲಿಬಹುದು, ಅರ್ಥ ಮಾಡ್ಕೋಬಹುದು. ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪಂಚಾಂಗ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸಣ್ಣ ಸಣ್ಣ ವಿಚಾರಗಳನ್ನು ಖಂಡಿತ ನೀವೇ ತಿಳ್ಕೊಬಹುದು. ಹಾಗಾಗಿ ಪಂಚಾಂಗನ ಮಾತ್ರ ಮರಿಬೇಡಿ, ಅದನ್ನು ಕೂಡ ಮುಂಚಿತವಾಗಿ ತಂದಿಟ್ಕೊಳ್ಳಿ. ಈಗ ಅಮಾವಾಸ್ಯೆ ಯಾವ ದಿನ, ಹಾಗೆ ಹಬ್ಬದ ದಿನ ನಾವು ಯಾವ ರೀತಿ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಇದನ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ. ಮುಂದಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋದು, ಹಾಗೆ ಹಬ್ಬದ ತಯಾರಿ, ಪೂಜೆ ಇದೆಲ್ಲ ಕೂಡ ಯಾವ ರೀತಿ ಮಾಡಬೇಕು, ಹೀಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?